20-30 ವರ್ಷದಿಂದ ಬಹಳಷ್ಟು ಆಸ್ತಿಗಳನ್ನ ಲೇಔಟ್ ಮಾಡಿಕೊಂಡು ಮಾರ್ಕೊಂಡು ಎಲ್ಲ ಮಾರಿದ್ದಾರೆ. ಬಹಳಷ್ಟು ಹಗರಣ ಆಗಿದೆ. ಅದ್ರ ಬಗ್ಗೆ ಯಾವ ಲೀಡರ್ ಮುಸ್ಲಿಂ ಲೀಡರ್ ಮಾತಾಡ್ತಿಲ್ಲ, ಯಾಕೆ? ಅದೇ ಎಲ್ಲರೂ ಶಾಮಿಲ್ ಅದಾರ, ಹೇಗೆ? ಅದೇ ಹೇಳ್ತೇನಲ್ರಿ, ಮುಂಚಿತವಾಗಿ ಇದು ಇರಲಿಲ್ಲ. ನಮ್ಮ ಕಾಲದಲ್ಲಿ ಸುಮಾರು 2004 ತನ ಇದು ನೋಡಿರಿ, ನೀವು ತಾವು ವಿಚಾರ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ನನ್ನ ಹಿರಿಯಣ್ಣ ಅಂತ ದಿವಂಗತ ML ಉಸ್ತಾದ್ ಸಾಹೇಬರು 3 ಸಲ ಶಾಸಕರು ಇದ್ದರು ಈ ಶಹರದಿಂದ, 2 ಸಲ ಸಚಿವರು ಇದ್ದರು. ಆ ದಿಶೆಯಲ್ಲಿ ನಾನು ಅವ್ರ ಸಪೋರ್ಟ್ಸನ್ನು ನಾನು ಒಂದು ಬ್ಲಾಕ್ ಅಧ್ಯಕ್ಷನಾಗಿ, ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೆ. ML ಉಸ್ತಾದ್ ಸಾಹೇಬರು ಅವ್ರು ವಕ್ಫ್ ಮಿನಿಸ್ಟ್ರು ಇದ್ದರು ಆ ಕಾಲದಲ್ಲಿ 2004 ತನ. ಆದರೆ ಅವಾಗ ಒಂದು ಸಿಂಗಲ್ ಕಂಪ್ಲೇಂಟ್ ನೀವು ತೆಗೀರಿ. ಆದ್ರೆ ಇತ್ತಿತ್ತಲಾಗಿ 2008 ನಂತರ ಬಹಳಷ್ಟು ಹಗರಣಗ ನೀವು ಕೇಳೋದು ಸುಳ್ಳೇನಲ್ಲ, ಇದು 100ಕ್ಕೆ 100 ಸತ್ಯ ಅದ. ಹೋರಾಟ ಮಾಡ್ತೇವೆ ಅಥವಾ ಏನು ಹಂಗೆ ಮಾಡೇ ಮಾಡ್ತೀವಿ ನಾವು, ಯಾಕೆ ಮಾಡಲ್ಲ? ಯಾರು ಮಾತಾಡ್ತಿಲ್ಲ ಅದ್ರ ಬಗ್ಗೆ, ಯಾವ ಮುಸ್ಲಿಂ ಲೀಡರ್ ಮಾತಾಡ್ತಿಲ್ಲ. ಅದೇ ರೀ ಈಗ ಸಂದರ್ಭ ಬಂದಿದೆ, ನಾವು ಬಹಳಷ್ಟು ಮಂದಿ ಹೇಳ್ಕೊಟ್ಟೆವು. ಉಸ್ತಾದವ್ರೆ, ತಾವು 2008ರಿಂದ ಇತ್ತಿತ್ತಲಾಗಿ ಆಗಿದೆ ಅಂತ ಹೇಳ್ತೀರಿ. ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ಇದ್ರ ಕುರಿತಾಗಿ ಧ್ವನಿ ಎತ್ತಿದ್ರೆ ಅವಾಗೇ ಸೋಲು ಆಗ್ತಿತ್ತು. ಇಲ್ಲ, ಮುಂಚಿತವಾಗಿ ಇರಲಿಲ್ಲಲ್ವಾ ಇದು? ಅದೇ ಹೇಳಾಕತ್ತೀನಿ, ನಿಮ್ಮ ಹೇಳ್ಬಸ್ಲಾಕತ್ತೀನಿ. ಮುಂಚಿತವಾಗಿ ಇಂಥ ಹಗರಣಗಳು ಇರಲಿಲ್ಲ. ಅಲ್ಲ, 2008ರಿಂದ ಈ ಕಡೆ ಆಗಿದೆ ಅಂತಕ್ಕಂಥ ಅದೇ ಸರಿಯಾಗಿ ಲೀಡರ್ಸ್ ನೀವು ಮಾಧ್ಯಮದವ್ರಿಗೆ ಬರಲಿಲ್ಲ, ಧ್ವನಿ ಎತ್ತಲಿಲ್ಲ. ಇಂಥ ಹಗರಣಗಳು ಇಷ್ಟೆಲ್ಲ ನೋಡ್ರಿ, ರಾಜಕೀಯದಿಂದ ನಾನು ಭಾಳ ಇಷ್ಟು ವರ್ಷ ಸೈಲೆಂಟ್ ಇದ್ದೆ. ಈಗ ಇತ್ತಿತ್ತಲಾಗಿ ಸುಮಾರು 6 ತಿಂಗಳಿಂದ ಇವರೊಬ್ಬರು ನಮ್ಮ ಹಾಸಿಂಪೀರ್ ಗುರುಗಳು ಮತ್ತು ಇಲಿಯಾಸ್ ಅವರು, ಸಿದ್ದಿಕಿ ಅವರು, ಇವರು ಬಂದೇನವಾಜ್ ಮಹಾಬರಿ ಅವರು ಒಂದು MMDC ಅಂತೇಳಿ ಒಂದು ಕಮಿಟಿ ಮಾಡ್ಕೊಂಡ. ಒಂದು ಸೀನಿಯರ್ ವರ್ಕರ್ ಅಂಥೇಳಿ ನನಗೂ ತಮ್ಮ ಕಮಿಟಿಯಲ್ಲಿ ಜಾಯಿನ್ ಮಾಡ್ಕೊಂಡು, ನಿಮ್ಗೆ ಅನುಭವ ಅದ ರೀ, ದಯವಿಟ್ಟು ನಮ್ಮ ಮೀಟಿಂಗ್ ಅವು ಇದ್ದಾಗ ಕರೆ ಕೊಟ್ಟಾಗ ತೊಗೊಂಬರ್ಬೇಕಂತ ಹೇಳೋಣ. ನಾ ಇವತ್ತಿನ ದಿವಸ ಇತ್ತಲ್ಲ 6 ತಿಂಗಳಿಂದ ನಾನು ನಿಮ್ಮ ಎದುರಿಗೆ ಬರಲಾಕತ್ತೀನಿ. ಯಾಕಂದ್ರೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ, ಟೋಟಲಿ ಸೈಲೆಂಟ್ ಆಗಿದ್ದೆ. ನಾನು ರಾಜಕೀಯದೇ ನಿವೃತ್ತಿ ಆಗಿಬಿಟ್ಟಿದ್ದೆ. ನಾನು ಈಗ ಈ ಭ್ರಷ್ಟಾಚಾರದ ಕುರಿತಾಗಿ ಏನು ನಿರ್ಧಾರ ತೆಗೆದುಕೊಳ್ತೀವಿ? ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋತೀವಿ ನಾವು, ಹೋರಾಟ ಮಾಡ್ತೀವಿ ನಾವು, ಕಂಪ್ಲೇಂಟ್ಸ್ ಮಾಡ್ತೀವಿ ನಾವು. ಅಂದರೆ ಬಸವನಗೌಡರು ಹೇಳಿದ್ದು ನಿಜ ಅಂದಂಗೆ ಆಯ್ತಲ್ಲ? ನಿಜ, ಸುಳ್ಳೇನಲ್ಲ, ಅದು ಭಾಳಷ್ಟು ಆಗ್ಯಾವ. ಅವರು BJP ಅವರತ್ತ ನಾನು ಸುಳ್ಳು ಅಳ್ಳಗಳಂಗಿಲ್ಲ, ನಾನು ಸತ್ಯ ಮಾತಾಡಕತ್ತಾರೆ ಅವರು. ಸುಳ್ಳೇನದ ಬಸವನಗೌಡರು ಮಾತಾಡಿದ್ದು? ಬರೋಬರಿ ಅದ, ನಡೆದಿದ್ದು ಸರಿ ಅದ. ಯಾಕಂದ್ರೆ ನಮ್ಮ ಲೀಡರ್ಸ್ ಪ್ರೋತ್ಸಾಹದಿಂದ ಇವೆಲ್ಲ ಕೆಲಸಗಳು ಆಗಲೇ ಆಗ್ತಾವ, ಸತ್ಯ ಹೇಳಬೇಕಾದ್ರೆ. ಏನು ನಮ್ಮ ಸೋಕಾಲ್ಡ್ ಸ್ಟೇಟ್ ಲೀಡರ್ಸ್ ಅದಾರಲ್ಲ, ಇಲ್ಲೊಂದು ಗ್ರೂಪ್ ಅದ ಈಗ ವಕ್ಫ್ ಬೋರ್ಡ್ನಲ್ಲಿ, ಅವರು ವಕ್ಫ್ ಬೋರ್ಡೇ ಲುಟಾಸ್ಲಾಕತ್ತಾರೆ. ಇದು ಸತ್ಯ ಅದ, 100ಕ್ಕೆ 100 ಸತ್ಯ ಅದ, ಇದ್ರಾಗೇನು ಸುಳ್ಳಿಲ್ಲ. ಮತ್ತೆ ಏನಿಲ್ಲ, ಮುಂದಿನ ರೂಪರೇಷೆ